ದೊಡ್ಡ ಅಮೌಂಟನ್ನು ಹೆಂಗೆ ಮಾಡಿದ್ರಿ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಏನಪ್ಪ ಅಂದ್ರೆ ಪ್ರತಿ ವರ್ಷವೂ ಇದು ಹಂಗೆ ರಿಟರ್ನ್ ಅಪ್ ಆಗ್ತಾ ಬಂದದ. ಅದರಲ್ಲೂ 2022-23ರಲ್ಲಿ ಒಮ್ಮೆಗೆ 2.16 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದರು. ಹೀಗೆ 5,000 ಕೋಟಿ 2,000 ಕೋಟಿ ಏನಪ್ಪ ಅದು 52,786 ಕೋಟಿ ರೂಪಾಯಿಗಳನ್ನು ಈ 14-15ರಲ್ಲೇ ರಿಟರ್ನ್ ಅಪ್ ಮಾಡಿದ್ದು ಸಾಲದ. ಇದು 10 ವರ್ಷಗಳ ಕನಿಷ್ಠ ಎಲ್ಲ ಕಡಿಮೆ, ಇದೇ ಕಡಿಮೆ 52,786 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ರಿಟರ್ನ್ ಅಪ್ ಮಾಡಿದ್ದು. ಅದಕ್ಕೆ ಹೆಚ್ಚದವು ಲಕ್ಷ ಕೋಟಿಗಳಲ್ಲಿ ಇವೆಲ್ಲ ಹಿಂಗೆ ಹಂಚಿದ್ರೆ, ಹೀಗೆಲ್ಲ ರಿಟರ್ನ್ ಅಪ್ ಮಾಡಿದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ನಮ್ಮ ದೇಶದ ಬಡವರ ಅದರ ಟ್ಯಾಕ್ಸ್ ತುಂಬುವವರ ಗತಿ ಏನು, ಪ್ರತಿಯೊಂದು ಟ್ಯಾಕ್ಸ್ ಅದ ನಿಮ್ಮದು. ಇವತ್ತು ನಮಗೆ ಬಜೆಟ್ದಲ್ಲಿ 50 ಲಕ್ಷ ಕೋಟಿ ರೂಪಾಯಿ ನೀವು ಬಜೆಟ್ ಖರ್ಚು ತೋರಿಸಿದ್ರೆ ಅದರಲ್ಲಿ 45 ಮೇಲ್ಪಟ್ಟು 45 ಲಕ್ಷ ಕೋಟಿ, ಅದು 46 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಆಗಿ ಜಕ್ಕೋತಿರ. ಅದು ಟ್ಯಾಕ್ಸದ ಮೂಲಕ ನಿಮ್ಮ ಸರ್ಕಾರ ನೋಟಿಸ್ಕೊಳ್ತಾ ಇದ್ದೀರಿ, ಬಜೆಟ್ ಮಾಡ್ತಾಯಿದ್ದೀರಿ. ಇದು ಉದ್ಯೋಗ ಇಲ್ಲ, ಮತ್ತೊಂದಿಲ್ಲ, ಈ ಎಲ್ಲ ಕಂಪ್ನಿಗಳಿಗೆ ರಿಟರ್ನ್ ಅಪ್ ಮಾಡ್ತಾಯಿದ್ರಿ. ಯಾರು ಮಾಡೋದು ನಿಮಗೆ? ಏನು ಮೆಜಾರಿಟಿ ಐತಿ ಅಂದ್ರೆ ಏನು ಬೇಕಾದ್ರೆ ಮಾಡ್ತಾ ಹೋಗೋದಾ? ಸಾರ್ವಜನಿಕ ದುಡ್ಡಿಗೆ ಪೋಲ್ ಮಾಡೋದಾ? ನೀವು CAG ರಿಪೋರ್ಟ್ನ CBG ರಿಪೋರ್ಟ್ನ ಹೊರಗೆ ಹಾಕಿರಿ. ಯಾಕೆ ಅದನ್ನು ಪಬ್ಲಿಷ್ ಮಾಡ್ತಾ ಇಲ್ಲ? ಪಾರ್ಲಿಮೆಂಟ್ ಹೇಳ್ತೀನಿ, ಅದು ಒಬ್ಬರೊಂದು ಹೇಳ್ತಾರೆ, ನೀವು ಒಂದು ಹೇಳ್ತೀರಿ, ಖರೆ ಯಾರು ಹೇಳ್ತಾ ಇದ್ದಾರೆ? ನೀವು ಇವೆಲ್ಲ ಇಲ್ಲಿವರೆಗೆ ನೋಡಿದಾಗ ಜೂಟ್ ಬೋಲೋ ಅನ್ನೋಂಥ ಒಂದು ಏನು ಮೋದಿಜಿಯವರು ಹೇಳಿದಲ್ಲ, ಅದು ಇಲ್ಲದೇ ಏನಪ್ಪ ಅಂತ ಅನಿಸ್ತದೆ. ಅದಕ್ಕೆ ಇವತ್ತು ಜನ ಈ ವಿಷಯದಲ್ಲಿ ಕೇಳಲೇಬೇಕಂತ ವಿಷಯ ಏನಪ್ಪ ಅಂದ್ರೆ 16.35 ಲಕ್ಷ ಕೋಟಿ ಇವತ್ತು ಪಾರ್ಲಿಮೆಂಟ್ದಲ್ಲಿ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಆ ದುಡ್ಡನ್ನು ನೀವು ಯಾಕೆ ರಿಟರ್ನ್ ಅಪ್ ಮಾಡಿದಿರಿ? ಯಾಕೆ ಮರಲಿಲ್ಲ? ಯಾವ ಉದ್ಯಮ ಹಾಕಿದ್ರು? ಎಷ್ಟು ಲಾಸ್ ಆಯಿತು? ಅವು ಎಲ್ಲಿದಾವ? ಅವು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಎಲ್ಲಿದಾವ? ಇವತ್ತಿಡೀ ದೇಶಕ್ಕೆ ತಿಳಿಸೋದು ಕೆಲಸ ನಿಮ್ಮ. ಸುಮ್ಮನೆ ಯಾರು ಹೇಳ್ತಾರೆ ಅಂತಂದ್ರೆ ರಿಟರ್ನ್ ಅಪ್ ಮಾಡಿಬಿಟ್ಬಿಡುವ. ಲಾಸ್ ಆಗಿದೆ ಹೆಂಗೆ ಕನ್ಫರ್ಮ್ ಮಾಡಿದ್ರಿ? ಕನ್ವಿನ್ಸ್ ಹೆಂಗಾದ್ರಿ? ಯಾವ ಸಮಿತಿ ಅದು? ಎಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರು? ಸರ್ವೆ ಯಾವ ರೀತಿಯಾಗಿ ಮಾಡಿದ್ರು? ಯಾರು ಮಾಡಿದರು? ಹೆಂಗೆ ಮಾಡಿದ್ರು? ಇದಕ್ಕೆಲ್ಲ ಸವಿಸ್ತಾರವಾಗಿ ಒಂದು ವೈಟ್ ಪೇಪರ್ ತೆಗೆದು ನೀವು ತಿಳಿಸ್ಬೇಕಾಯ್ತು. ನಿಮ್ಮ ಆದ್ಯ ಕರ್ತವ್ಯ. ಯಾಕೆ ನೀವು ಪ್ರಾಮಾಣಿಕ ಅದರೂ ಇಲ್ಲ ಅನ್ನೋಂಥದ್ದು. ಇದು ನಿಜವಾಗಿಯೂ ಎಲ್ಲ ಹಾಳಾಗಿತ್ತು ಮಾಡಿತ್ತು ಅಂದ್ರೆ ಅಡ್ಡಿಲ್ಲ, ಆಯ್ತು ಬಿಡಪ್ಪ, ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ, ಕೆಲಸ ಆಗಿಲ್ಲ, ಹಾಳಾಗ್ಯದ ಏನೋ ಅನ್ಬೋದು ನಾವು. ಏನಿಲ್ಲ ಹಾಳು ತೋರಿಸುವಂಥ, ನಾಶ ತೋರಿಸುವಂಥ, ದಿವಾಳಿ ಎದ್ದನ್ನು ತೋರಿಸುವಂಥ ಅನೇಕ ಕಂಪ್ನಿಗಳಿದ್ದಾವೆ. ಇವತ್ತು ಲೋನ್ ತೊಗೊಳ್ಳೋದು 1 ವರ್ಷ